ಹಾಯ್ ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಸೆಕೆಂಡ್ PUC ಸೋಷಿಯಾಲಜಿ ಎಂಬ ಒಂದು ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸ್ಗಳನ್ನು ಕೊಡ್ತಾ ಇದ್ದೇನೆ. ಬನ್ನಿ. ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಅರಬ್ಬರು. ಸಿ ಸರಿಯಾದ ಉತ್ತರ. ಹಿಂದೂ ಪದವನ್ನು ಮೊದಲು ಬಳಸಿದವರು ಅರಬ್ಬರು. ನೆಕ್ಸ್ಟು, ಭಾರತದಲ್ಲಿ ಅಂತರ್ಜಾತಿ ವಿವಾಹಕ್ಕೆ ಕಾನೂನಿನ ಮಾನ್ಯತೆ ನೀಡಿದ ಮೊದಲ ಕಾನೂನು ಹಿಂದೂ ವಿವಾಹ ಕಾಯ್ದೆ 1955. ಸೂಕ್ಷ್ಮ ಹಣಕಾಸು ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಮೊಹಮ್ಮದ್ ಯೂನುಸ್. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಪ್ರಥಮ ರಾಜ್ಯಗಳು ಆಂಧ್ರ ಪ್ರದೇಶ ಮತ್ತು ರಾಜಸ್ಥಾನ. ಒಂದು ಜಾತಿ ಒಂದು ಧರ್ಮ ಒಬ್ಬನೇ ದೇವರೆಂಬ ಧ್ಯೇಯವಾಕ್ಯದ ಪ್ರತಿಪಾದಕರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಜನಸಂಖ್ಯೆ ಪದವನ್ನು ಪರಿಚಯಿಸಿದವರು ಗಿಲಿಯಾರ್ಡ್. ಆದಿವಾಸಿ ಪಂಚಶೀಲ ತತ್ವದ ಪ್ರತಿಪಾದಕರು ಜವಾಹರ್ಲಾಲ್ ನೆಹರು. ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಜ್ಯೋತಿಬಾ ಫುಲೆರವರು. ನೆಕ್ಸ್ಟ್, ವಂದಿಸಿ ಬರೆಯಿರಿ. ಥಿಯೋಸಾಫಿಕಲ್ ಸೊಸೈಟಿ ಎನಿ ಬೆಸೆಂಟ್. ಯಂಗ್ ಇಂಡಿಯಾ ಮಹಾತ್ಮ ಗಾಂಧೀಜಿಯವರು ಪ್ರತಿಪಾದಿಸಿದರು. ಕೂಲಿಗಾಗಿ ಕಾಳು ಯೋಜನೆ 1977. ಕಾಣದ ಕೈ GS ಗುರ್ರೆ. WTO ಧ್ವಂಸ 2001ರಲ್ಲಿ ನಡೆಯುತ್ತೆ. ನೆಕ್ಸ್ಟು, ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಯಾವುದಾದ್ರೂ ಒಂದನ್ನು ಬರೆಯಿರಿ ಅಂದರೆ ಭರತವರ್ಷ, ಭರತಖಂಡ, ಜಂಬೂದ್ವೀಪ. ಕರ್ಣವನ್ ಎಂದರೆ ಯಾರು ಅಂದರೆ ತರವಾಡದ ಹಿರಿಯ ಪುರುಷನನ್ನು ಕರ್ಣವನ್ ಎಂದು ಕರಿತೇವೆ. ಲಿಂಗ ತಾರತಮ್ಯ ಅಂದರೆ ಹೆಣ್ಣು ಗಂಡು ನಡುವಿನ ನಡೆಯುವಂತಹ ಒಂದು ತಾರತಮ್ಯವನ್ನು ನಾವು ಲಿಂಗ ತಾರತಮ್ಯ ಎಂದು ಕರಿತೇವೆ. ನಬಾರ್ಡ್ ಎಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸಾಮಾಜಿಕ ಚಳುವಳಿ ಎಂದರೇನು ಅಂದರೆ ಒಂದು ಸಮುದಾಯ, ಸಮಾಜ ಅಥವಾ ದೇಶದಲ್ಲಿ ವಿಶೇಷವಾದಂತಹ ಸಾಮಾಜಿಕ, ಆರ್ಥಿಕ ಅಥವಾ ರಾಜಕೀಯ ಬದಲಾವಣೆಯನ್ನು ನಾವು ಸಾಮಾಜಿಕ ಚಳುವಳಿ ಎಂದು ಕರಿತೇವೆ. ಭಾರತದ 2 ಧಾರ್ಮಿಕ ಸಮೂಹಗಳನ್ನು ಹೆಸರಿಸಿ ಅಂದರೆ ಹಿಂದೂ, ಇಸ್ಲಾಂ, ಕ್ರಿಶ್ಚಿಯನ್ ಆ್ಯಂಡ್ ಬೌದ್ಧ. ಇವು ಯಾವುದಾದ್ರೂ 2 ಬರಿಬೋದು. ಕರ್ನಾಟಕದ 2 ಪರಿಶಿಷ್ಟ ಜಾತಿಗಳನ್ನು ತಿಳಿಸಿ ಅಂದರೆ ಸುಡಲಿ ಮತ್ತು ಬಳವಿ. ಮಹಿಳಾ ಸಬಲೀಕರಣಕ್ಕೆ ಕಾರಣವಾದ 2 ಕಾನೂನಾತ್ಮಕ ತಂತ್ರಗಳನ್ನು ಬರೀರಿ ಅಂದರೆ ಶಬರಿಮಲೆ ಹಕ್ಕು ನಿರ್ಣಯ 2018ರಲ್ಲಿ ಆಯಿತು. ವಿಷಯ ಅಪಘಾತ ದಂಡ ಕೊಂಡು 2013ರಲ್ಲಿ. ಇವೆರಡು ಬರೆದ್ರೆ ಸಾಕು. ಭಾರತೀಯ ಗ್ರಾಮಗಳ ಒಂದು 2 ಲಕ್ಷಣಗಳನ್ನು ಬರೀರಿ ಅಂದರೆ ಗ್ರಾಮೀಣ ಆರ್ಥಿಕತೆ, ಸಾಮಾಜಿಕ ಜಾತೀಯತೆ. ಇವೆರಡು ಲಕ್ಷಣಗಳು ಕೂಡ ಬರ್ತವೆ. ಓಕೆ, ಇಷ್ಟು ಮೇನ್ ಇಂಪಾರ್ಟೆಂಟ್ ನಿಮ್ಮ ಸೋಷಿಯಾಲಜಿ ಕೀ ಆನ್ಸರ್ಸ್ಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಅದು ಲಾಂಗ್ ಆನ್ಸರ್ಸ್ ಕೂಡ ತುಂಬ ಸುಲಭ ಇತ್ತು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.